₹100 ಅನ್ಲಿಮಿಟೆಡ್ ಬಿರಿಯಾನಿ ಅಂದರೆ 3 ಪೀಸ್ ಹಾಕ್ತೀವಿ, ಕಡೆಗೆ ರೈಸು ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಎಷ್ಟಾದ್ರು ಬಾರಿಸಿ. ನೋಡೋಕೋರೆ ಕೊರಿಯರ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರಂತೆ, ಸೊ ಪಾರ್ಸಲ್ಸ್ ಎಲ್ಲ ಕೊಡೋದು. ಜಾಬ್ ಮಾಡ್ತಾ ಇದ್ದೆ, ನಾನು ಕೊರಿಯರ್ ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದೆ. ಸೊ ಅಲ್ಲಿ ಏನೋ ಸೆಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸ್ವಂತವಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು, ಚಿಕ್ಕ ವಯಸ್ಸಿಂದನೇ ಒಂದು ಆಸೆ ಐತಂತೆ. ಅಂದರೆ ಇಲ್ಲ, ನಂಗೆ ಆ್ಯಕ್ಚುಲಿ ಫುಡಲ್ಲೇ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಿದ್ದು. BCom ಮಾಡೋಕ್ಕಿಂತ ಮುಂಚೆ BHM ಮಾಡೋಣ ಅಂತಿದ್ದೆ. ಒಂದು ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಮಾಡೋಕ್ಕಾಗಲಿಲ್ಲ. ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ, ಬಟ್ ಸ್ಟಿಲ್ ಬೇರೆ ಯಾವುದೋ ಡಿಗ್ರಿ ಓದಿದ್ದಾರೆ. ಸೊ ಅದಾದಮೇಲೆ ತಿರ್ಗಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೋಟ್ಲ್ ಇಡಬೇಕು ಅಂತ ಆಸೆ. ಆ ಆಸೆನ ನೋಡೋಕ್ಕೋದ್ರೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ಉದ್ರಾಗೆ ಬಂದಿದೆ. ಎಷ್ಟಾದ್ರೂ ಹಾಕ್ಸೋಳು, ಒಂದೇ ಪರ್ಸನ್. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತೊಂದು ಬ್ಯೂಟಿಫುಲ್ ಡೇ. ಸೊ ಒಂದು ಸ್ಟ್ರೀಟ್ ಫುಡ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ. ಇಲ್ಲೊಬ್ರು ನೋಡೋಕೋರೆ ಕೊರಿಯರ್ ಜಾಬಲ್ಲಿ ವರ್ಕ್ ಮಾಡ್ತಿದ್ರಂತೆ, ಸೊ ಪಾರ್ಸಲ್ಸ್ ಎಲ್ಲ ಕೊಡೋದು. ಸೊ ಅಲ್ಲಿ ಏನೋ ಸೆಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಸ್ವಂತವಾಗಿ ಏನಾದರೂ ಸ್ಟಾರ್ಟ್ ಮಾಡಬೇಕು, ಚಿಕ್ಕ ವಯಸ್ಸಿಂದನೇ ಒಂದು ಆಸೆ ಐತಂತೆ. ಅಂದರೆ ಹೋಟೆಲ್ ಮ್ಯಾನೇಜ್ಮೆಂಟ್ ಓದಬೇಕು ಅಂತ, ಬಟ್ ಸ್ಟಿಲ್ ಬೇರೆ ಯಾವುದೋ ಡಿಗ್ರಿ ಓದಿದ್ದಾರೆ. ಸೊ ಅದಾದಮೇಲೆ ತಿರ್ಗಾ ಹೋಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಹೋಟ್ಲ್ ಇಡಬೇಕು ಅಂತ ಆಸೆ. ಆ ಆಸೆನ ನೋಡೋಕ್ಕೋದ್ರೆ ಫುಲ್ಫಿಲ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡೋಕ್ಕೋದ್ರೆ ನಿಮಗೆ ₹100ಗೆ 3 ಪೀಸ್ ಚಿಕನ್ ಇಟ್ಕೊಟ್ಟು ರೈಸ್ ಮಾತ್ರ ಅನ್ಲಿಮಿಟೆಡ್ ಕೊಡ್ತಾ ಇದ್ದಾರೆ. ಸೊ ₹100ಗೆ ಅನ್ಲಿಮಿಟೆಡ್ ಚಿಕನ್ ಬಿರಿಯಾನಿ ಲೆಕ್ಕದಲ್ಲೇ ಕೊಡ್ತಾ ಇದ್ದಾರೆ. ಸೊ ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ಚಿಕ್ಕಬೇಗೂರು ಸರ್ಕಲ್ ಬೆಂಗಳೂರು, ಚಿಕ್ಕಬೇಗೂರು ಸರ್ಕಲ್ ಬೆಂಗಳೂರು, SM ಸ್ಪಿರಿಟ್ ಝೋನ್ ಅಂತಿದೆ ನೋಡಿ ಇಲ್ಲಿ, ಶ್ರೀ ಭಾಗ್ಯ ಪ್ಯಾಲೇಸ್ ಅಂತ ಅಂದ್ಬಿಟ್ಟು. ಸೊ ಅದು ಎದುರುಗಡೆನೇ ಒಂದು ಚಿಕ್ಕ ಕಾರ್ಟಲ್ಲಿ ಮಾಡ್ತಾ ಇದ್ದಾರೆ, ಒಂದು ಆಟೋನ ಇಟ್ಕೊಂಡು. ಸೊ ಹೋಗ್ಬಿಟ್ಟು ಟೇಸ್ಟ್ ಮಾಡೋಣ. ₹50ಗೆ ಆಫ್ ಕಬಾಬ್ ಎಲ್ಲ ಕೊಡ್ತಾ ಇದ್ದಾರೆ. ಎಕ್ಸಾಕ್ಟ್ ಲೊಕೇಶನ್ ಗೂಗಲ್ ಮ್ಯಾಪ್ಸ್ ಸಿಂಕು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ. ಹೋಗ್ಬಿಟ್ಟು ಬಿಸಿ ಬಿಸಿ ಬಿರಿಯಾನಿನ ತಿನ್ನೋಣ, ಅನ್ಲಿಮಿಟೆಡ್ ಬೇರೆ. ಸೊ ಬನ್ನಿ ಬ್ಯಾಟಿಂಗ್ ಮಾಡೋಣ. ನಮಸ್ತೆ, ವಿಜಯ್ ಅಂತ. ಯಾವಾಗ ಶುರು ಆಗಿದ್ದು ಈ ಹೋಟ್ಲು? ಆಯಿತು, ನಾ 2 ವರ್ಷ ಆಯಿತು. ಸೊ ಇದಕ್ಕೆ ಮುಂಚೆ ಏನು ಮಾಡ್ತೀರಿ ನೀವು? ಇಷ್ಟೇ ಮುಂಚೆ ಜಾಬ್ ಮಾಡ್ತಾ ಇದ್ದೆ. ನಾನು ಕೊರಿಯರ್ ಆಫೀಸಲ್ಲಿ ಸೂಪರ್ವೈಸರ್ ಆಗಿದ್ದೆ. E-com ಎಕ್ಸ್ಪ್ರೆಸ್ ಅಂತ ಕಂಪ್ನಿ ಇತ್ತು, ಅಲ್ಲಿ ಕೊರಿಯರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೆ. ಇಲ್ಲ, ನಂದು ಆ್ಯಕ್ಚುಲಿ ನಮ್ಮ ಭಾವ ಅವರು ಸ್ಟಾರ್ಟ್ ಮಾಡಿದರು. ಅವ್ರು ಮುಂಚೆ ಅಂದರೆ ಅವರೇ ಸ್ಟಾರ್ಟ್ ಮಾಡಿದ್ದು. ಸೊ ನನ್ನ ಅಲ್ಲಿಂದ ಜಾಬ್ ಬಿಟ್ಟು ನಂತರ ಇಲ್ಲಿ ಇವರು ಆಪರ್ಚುನಿಟಿ ಕೊಟ್ಟರು. ಸೊ ಹಂಗೆ ಅವ್ರ ಜೊತೆ ಜಾಯ್ನ್ ಆಗಿ ಸ್ಟಾರ್ಟ್ ಮಾಡ್ಕೊಂಡಿದ್ದು. ಇಲ್ಲ, ನಂಗೆ ಆ್ಯಕ್ಚುಲಿ ಫುಡಲ್ಲೇ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಿದ್ದು ಮುಂಚೆಯಿಂದನು. ಹೇಳಿ. ನಾನು ಆ್ಯಕ್ಚುಲಿ BCom ಮಾಡೋಕ್ಕಿಂತ ಮುಂಚೆ BHM ಮಾಡೋಣ ಅಂತಿದ್ದೆ, PUC ಆದಮೇಲೆ. ಹಾಫಲ್ಲ BHM ಮಾಡೋಣ ಅಂತಿದ್ದೆ. ಆಮೇಲೆ ಅವಾಗ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಮಾಡೋಕ್ಕಾಗಲಿಲ್ಲ. ಇಂಟ್ರೆಸ್ಟ್ ಇತ್ತು, ಕಡೆ ಹಂಗೋ ಹಿಂಗೋ ಇಲ್ಲೇ ಕೊಡಿಸ್ಬಿಡ್ತಂಗೆ. ಹಾಂ, ಮೊಟ್ಟೆ ಬೇಕಾ? ಮೊಟ್ಟೆ ಹೇಳಿ. ಅಡುಗೆ ಎಲ್ಲ ನ್ಯಾಚುರಲ್ಲೇ, ಅಂಥದ್ದೇನಿಲ್ಲ. ಮಾಡೋದೆಲ್ಲ ಸೊಪ್ಪಿಂದಾನೆ, ದೊನ್ನೆ ಬಿರಿಯಾನಿ ಎಲ್ಲ ಸೊಪ್ಪಿಂದಾನೆ ಮಾಡೋದು. ಹೌದು, ಕಲರ್ ಹಾಕೋದು ಹಂಗೂ ಅದೇ ಕಲರ್ ಬರುತ್ತಲ್ಲ, ಅದೇ ಗ್ರೀನ್ ಆಗಿರತ್ತೆ, ಮತ್ತೇನು ಕಲರ್ ಹಾಕ್ಬೇಕು ಹೇಳಿ? ಇಲ್ಲ, ಬಿರಿಯಾನಿ ಕಬಾಬು ಇಷ್ಟ, ಬಿರಿಯಾನಿ ರೈಸು. ₹100 ಅನ್ಲಿಮಿಟೆಡ್ ಬಿರಿಯಾನಿ ಅಂದರೆ 3 ಪೀಸ್ ಹಾಕ್ತೀವಿ, ಕಡೆಗೆ ರೈಸು ಅನ್ಲಿಮಿಟೆಡ್ ಆಗಿ ತಿನ್ಬೋದು. ಎಷ್ಟಾದ್ರೂ ಬಾರಿಸಿ, ಎಷ್ಟಾದ್ರೂ ಹಾಕ್ಸೋಳು, ಒಂದೇ ಪರ್ಸನ್. ಪ್ರೈಸು ₹50ಗೆ 100 ಗ್ರಾಮು. ಹಾಂ, 100 ಗ್ರಾಮ್ ₹50. ಅಲ್ಲಿಂದ ಎಷ್ಟೊತ್ತು ಟೈಮಿಂಗು 12 ಕಾಲಿಗೆ ಬರ್ತೀನಿ, 4 ಗಂಟೆವರೆಗೂ ಇರ್ತೀನಿ. ಇಲ್ಲಾಂದ್ರೆ ಬೇಗ ಆದರೆ ಬೇಗ ಹೋಗ್ಬಿಡ್ತೀನಿ. ಇಲ್ಲ, ನಮ್ಮ ಭಾವ ಇದ್ದಾರೆ, ಅವರಿಗೆ ಪರವಾಗಿಲ್ಲ. ಹಂಗಂದ್ರೆ ಅದು ಕೆಟ್ಟದಂತ ಹೇಳೋಕ್ಕಾಗಲ್ಲ, ಅದು ಒಳ್ಳೇದೇ, ಬಟ್ ಅಡ್ಜಸ್ಟ್ ಆಗಲಿಲ್ಲ ಒಂದು. ಹಾಂ, ಪರವಾಗಿಲ್ಲ. ಸರಿ, ಪಾರ್ಸಲ್. ಹಾಂ, ಇದು ಮಣಿಪಾಲ್ ಕೌಂಟಿ ರೋಡು. ಹೋಗ್ಬೇಕಾ? ಮಣಿಪಾಲ್ ಕೌಂಟಿ ರೋಡು, ಚಿಕ್ಕಬೇಗೂರು ಸರ್ಕಲ್ ಅಂತ ಹೇಳ್ತಾರೆ ಅದಕ್ಕೆ. ಹಾಂ, ಸರ್ಕಲ್. ಥ್ಯಾಂಕ್ ಯು. ನಾನು ಕೊಡೋ ರೈಸ್ಗೆ ಅನ್ಲಿಮಿಟೆಡ್ ಯಾರೋ ಕೆಲವರು ತೊಗೊತಾರೆ, ಬಟ್ ನಾನು ಕೊಡೋ ರೈಸ್ಗೆ ಹೊಟ್ಟೆ ತುಂಬಿಡುತ್ತೆ. ಓಕೆ, ಅಷ್ಟೊಂದು ಕೊಡ್ತೀರಾ ಅಲ್ಲ ಅಣ್ಣ? ಸೂಪರ್ ಅಣ್ಣ. ಇದು ಮೈಸೂರಲ್ಲಿ ನೋಡಿ
ಹೌದೌದೌದು ಇವಾಗ ಫಸ್ಟ್ ಟೈಮು ಹೇಗಿದೆ? ಹೌದಾ ಸರಿ ಸರಿ ಓಕೆ ಸರ್. ಹೇಗಿದೆ ಟೇಸ್ಟ್ ಇಲ್ಲಿ? ಹೇಗಿದೆ ಟೇಸ್ಟ್ ಮಾಡಿದ್ಯಾ? ಆಯ್ ಹೆಂಗಿದೆ ಟೇಸ್ಟ್ ಇಲ್ಲಿ? ಚೆನ್ನಾಗಿದ್ಯಾ? ಎಷ್ಟು ಸರಿ ಟೇಸ್ಟ್ ಮಾಡಿದ್ಯಾ? ಇನ್ನೂ ಮಾಡಿಲ್ವಾ? ಇವಾಗ ಮಾಡಬೇಕಾ? ಸರಿ ಸರಿ ಓಕೆ ಸರ್ ಓಕೆ ಥ್ಯಾಂಕ್ ಯು. ಗೈಸ್ ಬಿರಿಯಾನಿ ತೊಗೊಂಡಿದ್ದೀವಿ. ಆ್ಯಕ್ಚುಲಿ ನೋಡ್ಕೊರೆ ಪೀಸಸ್ ನೋಡ್ಕೊರೆ ಇಷ್ಟೊಂದು ದೊಡ್ಡ ದೊಡ್ಡ ಪೀಸಸ್ ಕೊಟ್ಟಿದ್ದಾರೆ ಗೈಸ್. ರೈಸ್ ನೋಡ್ತೀರಾ ಇಲ್ಲಿ ಬಿಸಿ ಪೀಸಾಗಿ ಕೊಟ್ಟಿದ್ದಾರೆ. ಸೊ ರೈಸ್ ಕ್ವಾಲಿಟಿ ನೋಡ್ಕೊರೆ ಉದ್ರಾಗೆ ಬಂದಿದೆ. ಬಿಸಿಯಾಗಿ ತಿನ್ನೋಕ್ಕಂತೂ ತುಂಬಾ ಸೂಪರಾಗಿದೆ. ಅನ್ಲಿಮಿಟೆಡ್ ಬಿರಿಯಾನಿ ರೈಸ್ ಅಂತ ಹೇಳ್ತಾರೆ, ಬಟ್ ಇವ್ರು ರೈಸೇ ಫುಲ್ಲು 2 ಪ್ಲೇಟ್ ಇದ್ದಂಗಿದೆ, ಅಷ್ಟೊಂದು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಪೀಸು ದೊಡ್ಡದಾಗಿದೆ. ಲೆಗ್ ಪೀಸ್ ಇಟ್ಟು ಒಂದು ಚಿಕನ್ ಬಿರಿಯಾನಿ ಕೊಡ್ತಾ ಇದ್ದಾರೆ, ಅದು 100 ರೂಪಾಯಿ ಕೊಡ್ತಾ ಇದ್ದಾರೆ. ಅದು ಅನ್ಲಿಮಿಟೆಡ್ ಆಗಿ ರೈಸು ಕೊಡ್ತಾ ಇದ್ದಾರೆ. ಸಾಫ್ಟ್ ಪೀಸಸ್ ಅಂತಲೇ ಹೇಳಬೇಕು. ಸಾಫ್ಟ್ ಪೀಸಸ್ ಆಗೇ ಇದೆ, ಗುಡ್. ಸೊ 100 ರೂಪೀಸ್ಗೆ ಬಿರಿಯಾನಿ ಈ ಥರ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತಂದರೆ ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು. ಕ್ವಾಲಿಟಿ ವೈಸು ಸೊ ಯೂಸ್ ನೋಡೋಕೆ ಬುಲೆಟ್ ರೈಸ್ ಯೂಸ್ ಮಾಡ್ತಾ ಇದ್ದಾರೆ. ಟೇಸ್ಟ್ ವೈಸು ನೋಡೋಕೆ ಚೆನ್ನಾಗೇ ಇದೆ, ತುಂಬ ವಾವನ್ ಅಂತ ಇರೋಲ್ಲ, ಒಂದು ಡೀಸೆಂಟ್ ಟೇಸ್ಟಲ್ಲಿ ಚೆನ್ನಾಗಿರುತ್ತೆ. ಬಿಸಿಯಾಗಿ ತಿನ್ನೋಕ್ಕೆ ಸೂಪರ್ ನೈಸ್. ಶೇರ್ವ ಇರುತ್ತೆ, ಶೇರ್ವ ಜೊತೆ ತಿನ್ಕೊಂಡಿದ್ರೆ ಇನ್ನೂ ಸಾಕಾಗಿದೆ. ಕಬಾಬ್ ನೋಡ್ತಿದ್ದೀರಾ ನೀವು? ಕಬಾಬ್ ಅಂತೂ ಸಾಫ್ಟಾಗಿರುತ್ತೆ. ಚಿಕನ್ ಬಿರಿಯಾನಿಗಿಂತ ಕಬಾಬ್ ಅಂತೂ ನನಗೆ ತುಂಬಾ ಇಷ್ಟ ಆಗಿದೆ ಗೈಸ್. ಹಾಂ ಕಾಂಬೋ ತೊಗೊಳ್ಳಿ. 100 ರೂಪೀಸ್ಗೆ ಬಿರಿಯಾನಿ, 50 ರೂಪೀಸ್ಗೆ 100 ಗ್ರಾಮ್ ಕಬಾಬು, ಎರಡು ತಿಂತಾಯಿದ್ರೆ ನೆಕ್ಸ್ಟ್ ಲೆವೆಲು. ನೋಡಿ ಹಾಫ್ ಪ್ಲೇಟ್ ಆಲ್ರೆಡಿ ಕಾಯಿ ಮಾಡಿಬಿಡಿನಿ. ಸೂಪರ್. ಕಬಾಬ್ ಅಂತೂ ಒಂದಲ್ಲ ಎರಡಲ್ಲ ತಿಂತಾನೆ ಇರ್ಬೋದು. ಸೊ ಈ ವಿಡಿಯೋ ಅಷ್ಟೇ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಮೇಯ್ನ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋಲ್ಲ ಅವ್ರ ಹತ್ರ ವಿಡಿಯೋನ ಶೇರ್ ಮಾಡಿ. ಒಳ್ಳೆ ಕಂಟೆಂಟ್ಸ್ ಬರ್ತಾ ಇದೆ, ಅನ್ಲಿಮಿಟೆಡ್ ಕಂಟೆಂಟ್ಸ್ ಎಲ್ಲ ಬರ್ತಾ ಇದೆ ಅಂದ್ಬಿಟ್ಟು ಶೇರ್ ಮಾಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಿರೋ ಬೆಲ್ಲೈಕನ್ನು ಪ್ರೆಸ್ ಬಿಟ್ಟು ಆಲ್ ಐಕನ್ ಸೆಟ್ ಮಾಡಿ. ಅವಾಗ ನಾನು ಅದಕ್ಕೆಲ್ಲ ಬಿಡಿಸ್ತು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಅಂಟಿದ ನೆಕ್ಸ್ಟ್ ಫ್ರಮ್ ದಿನೇಶ್ ಡೂ ವಾಟ್ ಇಲ್ಲ. ನೋಡಿ ಕ್ರೌಡ್ ಸಿಗಾಬಿಟ್ಟಿದ್ದಾರೆ.